30ನೇ ತಾರೀಕು ರಾಹು ಮೇಷ ರಾಶಿಯಿಂದ ಮೀನ ರಾಶಿಗೆ, ಕೇತು ತುಲಾ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಆದ್ರೆ ವಕ್ರರಾಗಿ ಸಂಚಾರ ಮಾಡ್ತಿದ್ದಾರೆ. ಸಂಪೂರ್ಣವಾಗಿ ರಾಹು ಮೀನ ರಾಶಿಗೆ ಹೋಗೋದು, ಸಂಪೂರ್ಣವಾಗಿ ಕೇತು ಕನ್ಯಾ ರಾಶಿಗೆ ಹೋಗೋದು ನವೆಂಬರ್ ತಿಂಗಳಿಗೆ. ಆದ್ರೆ ಅಕ್ಟೋಬರ್ 30ರಿಂದಾನೇ ಈ ರಾಹು ಕೇತುವಿನ ಬದಲಾವಣೆಯ ಪ್ರಭಾವಗಳು ಎಲ್ಲಾ ರಾಶಿಯ ಮೇಲೂ ಆಗತ್ತೆ. ಹಾಗಾಗಿ ಈ ರಾಹು ಕೇತುವಿನ ಈ ಬದಲಾವಣೆ ಯಾವ ರಾಶಿಯವರಿಗೆ ಯಾವ ರೀತಿಯಲ್ಲಿ ಪ್ರಭಾವವನ್ನು ಉಂಟು ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಯಾಕಂದ್ರೆ ರಾಹು ಕೇತು 18 ತಿಂಗಳ ಕಾಲ ಒಂದೇ ರಾಶಿಯಲ್ಲಿ ಇರ್ತಾರೆ. ಹಾಗಾಗಿ ಈ 18 ತಿಂಗಳು ಅಂದ್ರೆ 1.5 ವರ್ಷಗಳ ಕಾಲ ರಾಹು ಮೀನ ರಾಶಿಯಲ್ಲಿ ಕೂತ್ಕೊಂಡು 12 ರಾಶಿಯ ಮೇಲೆ ಯಾವ ರೀತಿ ಪ್ರಭಾವವನ್ನು ಉಂಟು ಮಾಡ್ತಾನೆ, ಹಾಗೆ ಕೇತು ಕನ್ಯಾ ರಾಶಿಯಲ್ಲಿ ಕೂತ್ಕೊಂಡು ಉಳಿದ 12 ರಾಶಿಯ ಮೇಲೆ ಯಾವ ರೀತಿ ಪ್ರಭಾವವನ್ನು ಉಂಟು ಮಾಡ್ತಾನೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ನಿಮ್ಗೆ ಇಷ್ಟು ದಿನ ರಾಹು ಮೇಷ ರಾಶಿಯಲ್ಲಿ ಅಂದ್ರೆ ನಿಮ್ಗೆ 3ನೇ ಮನೆ ತೃತೀಯ ಭಾವದಲ್ಲಿದ್ದ, ಅದೇ ತರ ಕೇತು 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿದ್ದ. ರಾಹು ನಿಮಗೆ 3ನೇ ಮನೆಯಲ್ಲಿ ಕೂತ್ಕೊಂಡು ಅಶುಭ ಫಲ ಏನು ಕೊಟ್ಟಿಲ್ಲ. ಬಂಧುಗಳ ವಿಚಾರದಲ್ಲಿ, ಸಹೋದರರ ವಿಚಾರದಲ್ಲಿ ಅಥವಾ ಸ್ನೇಹಿತರ ವಿಚಾರದಲ್ಲಿ ಕೆಲವೊಂದು ಮನಸ್ತಾಪಗಳು ತೊಂದರೆಗಳನ್ನ ಕೊಟ್ಟಿದ್ರು ಕೂಡ ಎಲ್ಲೋ ಒಂದ್ ಕಡೆ ಸತ್ಯವನ್ನ ರಿವೀಲ್ ಮಾಡಿದಾನೆ. ಯಾರು ಹೇಗೆ, ನಿನ್ ಸುತ್ತಮುತ್ತ ಇರೋರು ಎಂಥವ್ರು ಅನ್ನೋದನ್ನ ತಿಳ್ಕೊ ಅನ್ನೋ ರೀತಿಯಲ್ಲಿ ನಿಮ್ಗೆ ಸಮಸ್ಯೆಗಳು ಬಂದ್ರು ಕೂಡ ಎಲ್ಲೋ ಒಂದ್ ಕಡೆ ಹೇಳ್ತೀವಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ತರ ಆಗಿದೆ. ಹಾಗಾಗಿ ರಾಹು ನಿಮ್ಗೆ ಏನು ತೊಂದರೆ ಕೊಟ್ಟಿಲ್ಲ. ಇನ್ನು 9ನೇ ಮನೆಯಲ್ಲಿ ಕೇತು ಇದ್ರಿಂದ ಕೇತು ಕೂಡ ನಿಮ್ಗೆ ಏನು ಅಶುಭ ಫಲ ಕೊಟ್ಟಿಲ್ಲ. ಬದಲಾಗಿ ಒಂದಷ್ಟು ದೈವ ಕಾರ್ಯಗಳು, ಪೂಜೆ ಪುನಸ್ಕಾರಗಳ ಕಡೆಗೆ ಹೆಚ್ಚು ಗಮನವನ್ನ ಕೊಟ್ಟಿದ್ದಾರೆ. ಆದ್ರೆ ಇನ್ನು ಮುಂದೆ ರಾಹು ಕೇತುವಿನ ಬದಲಾವಣೆ ಯಾವ ರೀತಿ ನಿಮ್ಗೆ ಫಲ ಕೊಡುತ್ತೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ನೋಡಿ, ರಾಹು ಮೀನ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ ಅಕ್ಟೋಬರ್ 30ನೇ ತಾರೀಕು. ಕೇತು ಕನ್ಯಾ ರಾಶಿ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ರಾಹು 2ನೇ ಮನೆಯಲ್ಲಿ ಇರ್ತಾನೆ. ಮೊದಲನೇದಾಗಿ ರಾಹು 2ನೇ ಮನೆಗೆ ಬಂದ ಮೇಲೆ ನಿಮ್ಮ ಹಣಕಾಸಿನ ವಿಚಾರದ ಮೇಲೆ ಅವನ ಪ್ರಭಾವ ಉಂಟಾಗುತ್ತೆ. ನಿಮ್ ಹತ್ರ ಇರುವಂತ ಹಣ ಎಲ್ಲ ಖರ್ಚಾಗುತ್ತೆ. ಖರ್ಚಾದ್ರೆ ಓಕೆ, ಅಂದ್ರೆ ಮನೆ ಕಟ್ಟುತ್ತೀರಾ ಖರ್ಚಾಯ್ತು, ಎಲ್ಲೋ ಒಂದ್ ಕಡೆ ಸೈಟ್ ತಗೋತೀರಾ ಖರ್ಚಾಯ್ತು, ಕೃಷಿ ಭೂಮಿ ತಗೋತೀರಾ ಖರ್ಚಾಯ್ತು. ಆದ್ರೆ ವ್ಯರ್ಥವಾಗಿ ಖರ್ಚಾಗಬಾರ್ದು. ಯಾರೋ ಹೇಳಿದ್ರು ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ಪ್ರಾಫಿಟ್ ಅಂತೆ, ಮಾಡದೆ ಎತ್ಕೊಂಡು ಹೊಟ್ಟೋಗ್ಬಿಟ್ರು. ಯಾರೋ ಸಾಲ ಕೇಳಿದ್ರು ವಾಪಸ್ ಕೊಡ್ತೀನಿ ಅಂತ ಕೊಟ್ಟೆ, ತಗೊಂಡ್ ಹೊಟ್ಟೋದ್ರು. ಈ ತರ ಆಗಬಾರ್ದು. ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ, ರಾಹು ಅಂದ್ರೇನೆ ಮೋಸಕ್ಕೆ ಕಾರಕ ಆಗ್ತಾನೆ. 2ನೇ ಮನೇಲಿ ರಾಹು ಇದ್ದಾಗ ಎಲ್ಲೋ ಒಂದ್ ಕಡೆ ನಿಮ್ಮ ಹಣಕ್ಕೆ ಮೋಸವಾಗಬಹುದು. ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಗಳಿಸಿದ ಹಣವನ್ನ ಉಳಿಸಿಕೊಳ್ಳೋದೇ ಚಾಲೆಂಜ್ ಕುಂಭರಾಶಿಯವರಿಗೆ. ಗಳಿಸಿರೋ ಹಣ ಉಳಿಬೇಕು, ಅದು ದುರುಪಯೋಗ ಆಗಬಾರ್ದು ಅಥವಾ ಇನ್ಯಾರ್ದೋ ಸೊತ್ತಾಗಬಾರ್ದು. ಅದಕ್ಕೆ ಅದನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ. ಇದು ಮೊದಲನೇ ವಿಚಾರ. ಹಾಗೆ 2ನೇ ಮನೆಯನ್ನ ಕುಟುಂಬ ಸ್ಥಾನ ಅಂತ ಹೇಳ್ತೀವಿ. ಕುಟುಂಬ ಸ್ಥಾನಕ್ಕೆ ರಾಹು ಎಂಟ್ರಿ ಕೊಡೋದ್ರಿಂದ ಕುಟುಂಬದಲ್ಲಿ ಸಡನ್ ಆಗಿ ಪ್ರಾಬ್ಲಮ್ಗಳಾಗುವಂಥದ್ದು, ಸಡನ್ ಆಗಿ ತೊಂದರೆಗಳಾಗುವಂಥದ್ದು, ಮನೆಯಲ್ಲಿ ಸಡನ್ ಆಗಿ ಹುಷಾರ್ ತಪ್ತಾರೆ, ಸಡನ್ ಆಗಿ ಏನೋ ಪ್ರಾಬ್ಲಮ್ ಆಗುತ್ತೆ, ಈ ತರದ್ದೆಲ್ಲ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ನಿಮಗೆ ರಾಹುವಿನ ದೃಷ್ಟಿ ನಿಮ್ಮ ಕರ್ಮಸ್ಥಾನದ ಮೇಲಿರುತ್ತೆ. ಇದು ರಾಹುವಿನ ನೀಚ ಸ್ಥಾನ. ಮಾತಿನಿಂದ ಕೆಲವು ತಪ್ಪುಗಳಾಗುತ್ತೆ. ವಾಕ್ಸ್ಥಾನದಲ್ಲಿ ರಾಹು ಇರ್ತಾನೆ. ಜಾಸ್ತಿ ಮಾತಾಡೋದ್ರಿಂದ ನಿಮ್ಮ ಕೆಲ್ಸಕ್ಕೆ ತೊಂದರೆ ಆಗುತ್ತೆ. ಕುಂಭರಾಶಿಯವರು ನೆನ್ಪಿಟ್ಕೊಳ್ಳಿ, ಒಂದ್ ಕಡೆ 7.5ನ ಪ್ರಭಾವ ನಡೀತಾ ಇದೆ ಸೆಂಟ್ರಲ್ಲಿ, ಅದ್ರ ಜೊತೆಗೆ ಇಲ್ಲಿ ರಾಹು ವಾಕ್ಸ್ಥಾನಕ್ಕೆ ರಾಹು ಬಂದಿದ್ದಾನೆ ಅಂದ್ರೆ ತುಂಬಾ ಓವರ್ ಆಗಿ ಮಾತಾಡಿಸ್ತಾನೆ. ಏನೇನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಂತ ಗೊತ್ತಾಗದೆ ನೀವು ಆಡುವಂತ ಮಾತಿನಿಂದ ನಿಮ್ಮ ಉದ್ಯೋಗದಲ್ಲಿ ತೊಂದರೆಗಳಾಗುವಂತ ಸಾಧ್ಯತೆ ಇದೆ. ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ. ರಾಹು ಜಾಸ್ತಿ ಮಾತಾಡಿಸ್ತಾನೆ, ಕೇತು ಮಾತೇ ಆಡಕ್ ಬಿಡಲ್ಲ. ಯಾರ ಜಾತಕದಲ್ಲಿ 2ನೇ ಮನೇಲಿ ರಾಹು ಇರ್ತಾರೆ ಅವ್ರು ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ. ಯಾರ ಜಾತಕದಲ್ಲಿ 2ನೇ ಮನೇಲಿ ಕೇತು ಇರ್ತಾರೆ ಅವ್ರು ಮಾತೇ ಆಡಲ್ಲ. ಮಾತಾಡದೇ ಇರೋದ್ರಿಂದಲೇ ಪ್ರಾಬ್ಲಮ್ ಶುರುವಾಗುತ್ತೆ. ಬಟ್ ನೀವೀಗ ಮಾತಾಡೋದ್ರಿಂದ ಸಮಸ್ಯೆ ಶುರುವಾಗ್ಬಿಡುತ್ತೆ. ಹಾಗಾಗಿ ಮಾತು ಕಂಟ್ರೋಲ್ ಅಲ್ಲಿ ಇರ್ಲಿ. ವಾದ ಮಾಡಕ್ ಹೋಗ್ಬೇಡಿ. ಅನವಶ್ಯಕವಾಗಿ ಯಾವುದೇ ವಿಚಾರದ ಬಗ್ಗೆ ವಾದ ಮಾಡಕ್ ಹೋಗ್ಬೇಡಿ. ನೀವು ವಾದ ಮಾಡಿದಷ್ಟು ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಇನ್ನು ಕರ್ಮಸ್ಥಾನಕ್ಕೆ ರಾಹು ದೃಷ್ಟಿ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಪ್ರಾಬ್ಲಮ್ಗಳಾಗುತ್ತೆ, ತೊಂದರೆಗಳಾಗುತ್ತೆ. ಅಂದ್ರೆ ನೀವೇನೋ ಒಂದ್ ಮಾಡಕ್ ಹೋಗ್ತೀರಾ, ಅದೇನೋ ಆಗುತ್ತೆ, ಸಮಸ್ಯೆ ಆಗುತ್ತೆ. ಕೆಲಸದಲ್ಲಿ ಅನವಶ್ಯಕ ಬದಲಾವಣೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ. ನಂಗೆ ಈ ಕೆಲಸನೇ ಬೇಡ ಬಿಟ್ಬಿಡೋಣ ಅನ್ನೋಷ್ಟು ನಿಮ್ಗೆ ಕಷ್ಟ ಆಗುತ್ತೆ. ಸಡನ್ ಆಗಿ ಏನೋ ರೂಲ್ಸ್ ಚೇಂಜ್ ಆಯ್ತು, ಇನ್ನೇನೋ ಬದಲಾವಣೆ ಆಯ್ತು, ಎಲ್ಲೋ ಒಂದ್ ಕಡೆ ನಿಮ್ಗೆ ಉದ್ಯೋಗದ ಮೇಲೆ ಇದ್ದಂತ ಆಸಕ್ತಿಯನ್ನ ಕಮ್ಮಿ ಮಾಡ್ಬಿಡ್ತಾನೆ ರಾಹು. ಇನ್ನು ಮುಖ್ಯವಾಗಿ ರಾಹು ನಿಮ್ಮ 6ನೇ ಮನೆಗೆ ದೃಷ್ಟಿ ಇದೆ. ರಾಹುವಿನ ದೃಷ್ಟಿ ಅದು ಒಳ್ಳೇದೇ. ಅಂದ್ರೆ 6ನೇ ಮನೆಯ ರಾಹು ನೋಡ್ತಾ ಇರೋದ್ರಿಂದ ಶತ್ರುಗಳ ಬಾಧೆ ಇರೋದಿಲ್ಲ. ಶತ್ರುಗಳಿಂದ ಪದೇ ಪ್ರಾಬ್ಲಮ್ ಆಗೋದು ಆತರ ಎಲ್ಲ ಇರೋದಿಲ್ಲ. ಬಟ್ ಪ್ರಾಬ್ಲಮ್ ಆದ್ರೆ ಅದು ನಿಮ್ಮಿಂದ ನೀವಾಗೆ ಮಾಡ್ಕೊಳ್ಳೋ ಪ್ರಾಬ್ಲಮ್ ಆಗಿರುತ್ತೆ. ವಾಕ್ಸ್ಥಾನದಲ್ಲಿ ರಾಹು ಇರೋದ್ರಿಂದ ಗೊತ್ತಿದ್ದೋ ಗೊತ್ತಿಲ್ದೇನೋ ಒಂದ್ ಸುಳ್ಳು ಹೇಳ್ಬಿಡ್ತೀರಾ ಅನ್ಕೊಳ್ಳಿ. ಆ ಸುಳ್ಳು ಮುಚ್ಚೋಕೆ ಮತ್ತೆ ಸುಳ್ಳು ಹೇಳ್ತೀರಾ. ಸುಳ್ಳು ಹೇಳಿದ್ ಗೊತ್ತಾಗ್ಬಿಡುತ್ತೆ. ಅವಾಗ ನೀವು ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಬೇಕಾಗತ್ತೆ. ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡ್ತಾನೆ ರಾಹು. ಹಾಗಾಗಿ ಈ ತರದ್ ಏನಾದ್ರೂ ಮುಂದೆ ಪ್ರಾಬ್ಲಮ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿದ್ರೆ ಮುಂಚಿತವಾಗ್ಲೇ ಅದನ್ನ ರಿವೀಲ್ ಮಾಡಿ ಪ್ರಾಬ್ಲಮ್ ಬರ್ದಿರೋ ಹಾಗೆ ನೋಡ್ಕೊಳ್ಳಿ. ಇದು ರಾಹು ನಿಮ್ಗೆ ಕೊಡ್ತಾ ಇರುವಂತಹ ಅಶುಭ ಫಲಗಳು. ಇನ್ನು ರಾಹುವಿನ ದೃಷ್ಟಿ ನಿಮ್ಗೆ ಅಷ್ಟಮಕ್ಕಿದೆ, ಜೊತೆಗೆ ಅಷ್ಟಮದಲ್ಲಿ ಕೇತು ಇರ್ತಾನೆ. ಅಷ್ಟಮ ಅಂದ್ರೇನೆ ಕಷ್ಟ. ಕೇತು ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ತೊಂದರೆಗಳಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ತುಂಬಾ ಗಮನ ಹರಿಸಬೇಕಾಗತ್ತೆ ಕುಂಭರಾಶಿಯವರು. ಇನ್ನು 2ನೇ ವಿಚಾರ, ಕೇತು ಅಷ್ಟಮದಲ್ಲಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ನಷ್ಟ ಆಗ್ಬಹುದು. ಹಾಗೆ ಅಷ್ಟಮಸ್ಥ ಕೇತುವಿನಿಂದಾಗಿ ಏನಾದ್ರೂ ನಿಮಗೆ ತೊಂದರೆ ಆಗುವಂಥದ್ದು, ಸಡನ್ ಆಗಿ ಎಲ್ಲೋ ಬೀಳುವಂತದ್ದು, ಏಟಾಗುವಂಥದ್ದು, ಈ ತರದೆಲ್ಲ ಆಗ್ಬಹುದು. ಹಾಗಾಗಿ ವಾಹನ ಸಂಚಾರ ಮಾಡುವಾಗ ಅಥವಾ ಟ್ರಾವೆಲ್ ಮಾಡುವಾಗ ಸ್ವಲ್ಪ ನಿಮ್ಮ ಸೇಫ್ಟಿ ಬಗ್ಗೆ ಹೆಚ್ಚಿನ ಕಾಳಜಿನ ಮಾಡ್ಕೋಬೇಕಾಗುತ್ತೆ. ಇನ್ನು ಕೇತು ದೃಷ್ಟಿ ನಿಮ್ಮ 12ನೇ ಮನೆಗಿದೆ. 12ನೇ ಮನೆಗೆ ಕೇತು ದೃಷ್ಟಿ ಇರೋದ್ರಿಂದ ಒಳ್ಳೆ ಕಾರ್ಯಗಳಿಗೆ ಖರ್ಚು ಮಾಡ್ತೀರಾ. ಅಂದ್ರೆ ಇದೆಲ್ಲಾ ಸಮಸ್ಯೆಗಳ ಮಧ್ಯನಲ್ಲೂ ಒಂದು ಏನೋ ಪೂಜೆ ಮಾಡಿಸ್ದೆ, ಏನೋ ಒಂದು ಅಲ್ಲೇನೋ ಪರಿಹಾರ ಮಾಡಿಸ್ದೆ ಅಂತೇಳಿ ಒಂದಿಷ್ಟು ಹಣವನ್ನ ಖರ್ಚು ಮಾಡುವಂತದ್ದು ಇರುತ್ತೆ. ಪರಿಹಾರಕ್ಕೋಸ್ಕರ ಖರ್ಚು ಮಾಡುವಂತದ್ದು ಇದೆಲ್ಲ ಆಗುತ್ತೆ. ಹಾಗೆ ಕೇತು ನಿಮ್ಗೆ ವೃಷಭ ರಾಶಿಗೆ ಕೇತುವಿನ ದೃಷ್ಟಿ ಇರೋದ್ರಿಂದ
ಆಸ್ತಿ ವಿಚಾರದಲ್ಲಿ, ಪ್ರಾಪರ್ಟಿ ವಿಚಾರದಲ್ಲಿ ಶುಭ ಫಲ ಕೊಡ್ತಾನೆ. ನೋಡಿ 4ನೇ ಮನೆ ಕೇತು ನೋಡಿದ್ರೆ ನೋಡಿ, ಗ್ರಹಗಳಿಗೆ ದೃಷ್ಟಿ ಒಳ್ಳೆದು ಇರುತ್ತೆ, ಕೆಟ್ಟದ್ದು ಇರುತ್ತೆ. 4ನೇ ಮನೆ ಶುಕ್ರನ ಮನೆ ಕೇತು ನೋಡ್ತಾ ಇದ್ದಾನೆ. ಶುಕ್ರ ಅಂದ್ರೇನೆ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸುವಂಥದ್ದು. ಆಸ್ತಿ ವಿಚಾರದಲ್ಲಿ ನಿಮ್ಗೆ ಒಳ್ಳೆ ಫಲವನ್ನ ಕೊಡ್ತಾನೆ. ಯಾವ್ದೋ ಒಂದು ನಿಮ್ಮ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಸ್ವಯಾರ್ಜಿತ ಆಗಿರ್ಬೋದು, ತಗೊಂಡಿದ್ರಿ, ಅದ್ರದ್ದು ಏನೋ ಪ್ರಾಬ್ಲಮ್ ಆಗಿತ್ತು, ಲಿಟಿಗೇಷನ್ ಇತ್ತು, ಕೋರ್ಟು ಅದು ಇದು ಅಂತ ಪ್ರಾಬ್ಲಮ್ ಇತ್ತು, ಆ ಪ್ರಾಬ್ಲಮ್ಗಳು ನಿವಾರಣೆ ಆಗುತ್ತೆ. ಜೊತೆಗೆ ಕೃಷಿಗೆ ಸಂಬಂಧಪಟ್ಟಂತೆ ಏನೋ ಒಂದು ಅಭಿವೃದ್ಧಿ ಕಾರ್ಯಕ್ರಮದ ಕಡೆಗೆ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ರಿ, ಅದ್ರಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಆಸ್ತಿ ವಿಚಾರದಲ್ಲಿ ಇರುವಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಇದು ಖುಷಿ ವಿಚಾರ. ಆದ್ರೆ ಉಳಿದಂತೆ ಬೇರೆ ವಿಚಾರಗಳಲ್ಲಿ ಕೆಲವು ಸಮಸ್ಯೆಗಳಿದೆ. ಹಾಗೆ ನಿಮ್ಗೆ ಸದ್ಯಕ್ಕೆ ಮೇಷರಾಶಿನಲ್ಲಿ ಗುರು ಇದ್ದಾನೆ. ಅದಾದ್ಮೇಲೆ ಗುರು 4ನೇ ಮನೆಗೆ ಹೋದ್ಮೇಲೆ ಅವನು ಅಷ್ಟೇ, ಇಲ್ಲಿ ಒಂದ್ ಕಡೆ ಕೇತು ದೃಷ್ಟಿ ಜೊತೆಗೆ ಗುರು 4ನೇ ಮನೆಗೆ ಬರೋದ್ರಿಂದ ಮನೆ ಆಸ್ತಿ ವಿಚಾರದಲ್ಲಿ ತುಂಬಾ ಶುಭ ಫಲ ಇದೆ. ಯಾಕಂದ್ರೆ ಗುರುನು 4ನೇ ಮನೆಗೆ ಬಂದ್ಬಿಡ್ತಾನಲ್ಲ, ಹಾಗಾಗಿ ಮನೆ ಕಟ್ಸುವಂತದ್ದು, ಆಸ್ತಿ ತಗೊಳ್ಳುವಂತದ್ದು, ಪ್ರಾಪರ್ಟಿ ಲಿಟಿಗೇಷನ್ ಇದ್ದಿದ್ದು ಪ್ರಾಬ್ಲಮ್ ಸಾಲ್ವ್ ಆಗುವಂತದ್ದು, ಕೃಷಿ ಅಭಿವೃದ್ಧಿ, ಪ್ರಾಪರ್ಟಿ ಇನ್ವೆಸ್ಟ್ ಮಾಡಿ ಪ್ರಾಪರ್ಟಿಗೆ ಅದ್ರಲ್ಲಿ ಇಂಪ್ರೂವ್ಮೆಂಟ್ ಮಾಡೋದು, ಈ ತರದ ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ. ಆದ್ರೆ ದುಡ್ಡಿನ ವಿಚಾರದಲ್ಲಿ ಯೋಚನೆ ಮಾಡಿ. ಇವಾಗ ಎಷ್ಟು ಬಜೆಟ್ ನೀವು ಇಟ್ಕೊಂಡಿದ್ರೆ, ಎಷ್ಟು ಖರ್ಚು ಮಾಡ್ಬೇಕು ಅನ್ಕೊಂಡಿದ್ರೆ, ಅದನ್ನ ಮೀರಿ ಹೆಚ್ಚು ಸಾಲ ಮಾಡ್ಕೊಂಡು ಹಣಕಾಸಿನ ಸಮಸ್ಯೆಗೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. 4ನೇ ಮನೇಲಿ ರಾಹು ಇರೋದ್ರಿಂದ ಒಂದ್ ಹಂತಕ್ಕೆ ನಿಮ್ಗೆ ಒಳ್ಳೇದ್ ಮಾಡ್ತಾನೆ. 4ನೇ ಮನೇಲಿ ಗುರು ಬರೋದ್ರಿಂದ ಒಂದ್ ಹಂತ ಗುರುವಿನ ಶುಭ ಫಲ ಇದ್ದೇ ಇರುತ್ತೆ. ಆದ್ರೆ ಕೇತು ಅಷ್ಟಮದಲ್ಲಿ ಇರೋದ್ರಿಂದ, 2ನೇ ಮನೇಲಿ ರಾಹು ಇರೋದ್ರಿಂದ ಸಮಸ್ಯೆಗಳು ನೀವೇ ಮಾಡ್ಕೊಳ್ಳೋ ತರ ಆಗುತ್ತೆ. ಹಾಗಾಗಿ ಆದಷ್ಟು ತುಂಬಾ ದೊಡ್ಡ ರಿಸ್ಕ್ ತಗೊಳಕ್ ಹೋಗ್ಬೇಡಿ. ಅಂದ್ರೆ ಬೇರೆಯವರು ಕೊಡೋದು ಹತ್ರ ಹಣವನ್ನೆಲ್ಲ ಆತರ ಎಲ್ಲ ಮಾಡಕ್ ಹೋಗ್ಬೇಡಿ. ಇನ್ನು ವಿದ್ಯಾರ್ಥಿಗಳಿಗೆ ಪಂಚಮ ಸ್ಥಾನಕ್ಕೆ ರಾಹು ದೃಷ್ಟಿ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಅಶುಭ ಫಲಗಳಿಲ್ಲ. ಅಂದ್ರೆ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಮಾಡ್ತಾ ಇಲ್ಲ, ಇಷ್ಟವರೆಗೂ ಏನು ಪ್ರಾಬ್ಲಮ್ ಮಾಡಿಲ್ಲ. ಯಾಕಂದ್ರೆ 3ನೇ ಮನೆಯಲ್ಲಿ ರಾಹು ಇದ್ದಿದ್ರಿಂದ ರಾಹು ದೃಷ್ಟಿ ನಿಮ್ಮ ಪಂಚಮ ಸ್ಥಾನಕ್ಕೆ ಇರ್ಲಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಒಂದು ನಿಮ್ಮ ಎಜುಕೇಶನಲ್ ಪ್ರಾಬ್ಲಮ್ ಆಗಿರ್ಬೋದು, ಆ ತರದ್ದೆಲ್ಲ ಏನು ಇರ್ಲಿಲ್ಲ, ಈಗ್ಲೂ ಇಲ್ಲ. ನಿಮ್ಮ ಎಜುಕೇಶನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಕುಂಭರಾಶಿಯವರಿಗೆ. ಆದ್ರೆ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳಾಗತ್ತೆ. ಅಂದ್ರೆ ಉದ್ಯೋಗ, ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡುವಂತವರಿಗೆ ನಿಮ್ ಕೆಲಸದಲ್ಲಿ ಆಗುವಂತ ಸಮಸ್ಯೆಯಿಂದಾಗಿ ನಿಮ್ಗೆ ಇದ್ದಂತ ಒಳ್ಳೆ ಹೆಸರು ಸ್ವಲ್ಪ ಕಮ್ಮಿ ಆಗುತ್ತೆ. ಈ ವ್ಯಕ್ತಿ ಮುಂಚೆ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ರು, ಇವಾಗ ಯಾಕೆ ಕೆಲಸದ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ಅನ್ಕೊಳ್ಳುವಂಥದ್ದು. ಬಟ್ ನೀವು ಗಮನ ಕೊಡ್ತಿರ್ತೀರಾ, ಬಟ್ ಅದ್ರಲ್ಲಿ ಏನೋ ಸಮಸ್ಯೆಗಳಾಗ್ತಾ ಇರುತ್ತೆ. ಆ ತರ ಕೆಲವೊಂದು ಸಮಸ್ಯೆ ಇರುತ್ತೆ. 7.7ನ ಪ್ರಭಾವದಿಂದ, ಶನಿಯ ಒಂದು ಪ್ರಭಾವದಿಂದನೂ ಕೂಡ ಕೆಲವೊಂದು ಸಮಸ್ಯೆಗಳಾಗುತ್ತೆ. ಹಾಗಾಗಿ ರಾಹು ಕೇತುವಿಗೆ ಪರಿಹಾರ ಮಾಡ್ಲೇಬೇಕು ಕುಂಭರಾಶಿಯವರು. ಪರಿಹಾರ ಏನ್ ಮಾಡ್ಬೇಕು? ಮುಖ್ಯವಾದ ಪರಿಹಾರ ಏನಪ್ಪಾ ಅಂತಂದ್ರೆ, ರಾಹುವಿಗೆ ಪ್ರತಿ ಮಂಗಳವಾರ ದುರ್ಗಾದೇವಿ ದೇವಸ್ಥಾನ, ನಮ್ಮ ಮನೆ ಹತ್ರ ದುರ್ಗಾದೇವಿ ದೇವಸ್ಥಾನ ಇಲ್ಲ ಅಂದ್ರೆ ಏನ್ ಮಾಡೋದು? ಅಮ್ಮನವರ ದೇವಸ್ಥಾನ ಯಾವ್ದಿದ್ರು ನಡೆಯುತ್ತೆ, ಅಲ್ಲಿಗೆ ಹೋಗಿ ನಿಂಬೆ ಹಣ್ಣಿನ ದೀಪ ಹಚ್ಚಿ. ನಿಂಬೆ ಹಣ್ಣಿನ ದೀಪ ಹಚ್ಚೋದು ಹೇಗೆ ಅಂತ ಗೊತ್ತಿರ್ಬೋದು. ಒಂದು ನಿಂಬೆ ಹಣ್ಣನ್ನ ಹೋಳ್ ಮಾಡಿ 2 ಪಾಲಾಗುತ್ತೆ, ಅದರ ರಸ ಹಿಂಡಿ ಅದನ್ನ ಉಲ್ಟಾ ಮಾಡಿ ಅದಕ್ಕೆ ಎಣ್ಣೆ ಬತ್ತಿ ಹಾಕಿ ದೀಪ ಹಚ್ಚೋದು. ಈ ತರ ಪ್ರತಿ ಮಂಗಳವಾರಕ್ಕೆ ಒಂದೊಂದು ನಿಂಬೆ ಹಣ್ಣನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಮೊದಲನೇ ಮಂಗಳವಾರ 1 ನಿಂಬೆ ಹಣ್ಣಿಂದ 2 ದೀಪ, 2ನೇ ಮಂಗಳವಾರ 2 ನಿಂಬೆ ಹಣ್ಣಿಂದ 4 ದೀಪ, 3ನೇ ಮಂಗಳವಾರ 3 ನಿಂಬೆ ಹಣ್ಣಿಂದ 6 ದೀಪ. ಈ ರೀತಿ ಒಂದೊಂದೇ ನಿಂಬೆ ಹಣ್ಣನ್ನ ಜಾಸ್ತಿ ಮಾಡ್ತಾ ಹೋಗಿ 16 ಮಂಗಳವಾರ ನಿಂಬೆ ಹಣ್ಣಿನ ದೀಪವನ್ನ ಹಚ್ಚಿ. 16ನೇ ಮಂಗಳವಾರ ಅಂದ್ರೆ 16 ನಿಂಬೆ ಹಣ್ಣಿಂದ 32 ದೀಪಗಳಾಗುತ್ತೆ. ಈ ರೀತಿ ನಿಂಬೆ ಹಣ್ಣಿನ ದೀಪ ಹಚ್ಚೋದ್ರಿಂದ ರಾಹು ನಿಮಗೆ ಕಂಪ್ಲೀಟ್ ನಿಮ್ಮ ಪ್ರಾಬ್ಲಮ್ ಬರ್ದಿರೋ ಹಾಗೆ ನೋಡ್ಕೊತಾನೆ. ಅವನು ತುಂಬಾ ಶುಭ ಫಲ ಕೊಡ್ತಾನೆ. ಯಾಕಂದ್ರೆ ದುರ್ಗಾದೇವಿಯ ಒಂದು ಕೃಪೆಗೆ ನೀವು ಪಾತ್ರರಾಗ್ತೀರಾ. ಹಾಗಾಗಿ ಅಧಿದೇವತೆಯನ್ನೇ ಹೋಲಿಸ್ಕೊಂಡ್ಮೇಲೆ ರಾಹು ಏನ್ ಮಾಡ್ತಾನೆ ನಿಮ್ಗೆ? ರಾಹುವಿನ ಅಧಿದೇವತೆ ದುರ್ಗಾ ಮಾತೆ. ಹಾಗಾಗಿ ಇದೊಂದು ಪರಿಹಾರ ಮುಖ್ಯವಾಗಿ ಮಾಡಿ. ಈ ಮಂಗಳವಾರದಿಂದನೇ ಶುರು ಮಾಡಿ. ಅಧಿಕ ಮಾಸದಲ್ಲಿ ಶುರು ಮಾಡಿದ್ರೆ ತುಂಬಾ ಒಳ್ಳೇದು. ಅಧಿಕ ಫಲ. ಅಧಿಕ ಮಾಸದಲ್ಲಿ ದೈವ ಕಾರ್ಯಗಳನ್ನ ಮಾಡ್ಬೇಕು ಹೆಚ್ಚಾಗಿ. ಇನ್ನು 2ನೇ ಪರಿಹಾರ, ತಪ್ಪದೆ ಪ್ರತಿ ಶನಿವಾರ ಉದ್ದಿನ ಬೇಳೆ ಹುರುಳಿಕಾಳನ್ನ ದೇವಸ್ಥಾನಕ್ಕೆ ಕೊಡಿ. ಯಾಕಂದ್ರೆ ಅಷ್ಟಮದಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲೆಲ್ಲ ತೊಂದರೆಗಳು ಬರುತ್ತೆ. ಇನ್ಫೆಕ್ಷನ್ ಆಗುವಂತದ್ದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗೋದು, ಇದೆಲ್ಲ ಆಗುತ್ತೆ. ಹಾಗಾಗಿ ಶನಿವಾರ ಉದ್ದಿನ ಬೇಳೆ ಹುರುಳಿಕಾಳು ಕೊಡಿ. ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿ ವ್ರತವನ್ನ ಆಚರಿಸಿ. ಉಪವಾಸ ಇಟ್ಟು ವ್ರತ ಆಚರಿಸಿ. ಉಪವಾಸ ಇರಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಹೋಗಿ ಗರಿಕೆ ಕೊಟ್ಟು ಬನ್ನಿ. ಇದೊಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಇದಿಷ್ಟು ಪರಿಹಾರವನ್ನ ಮಾಡ್ತಾ ಬನ್ನಿ. ತಪ್ಪದೆ ಪ್ರತಿದಿನ ದುರ್ಗಾ ಅಷ್ಟೋತ್ತರ ಹೇಳ್ಕೊಳ್ಳೋದು, ಮತ್ತೆ ದುರ್ಗಾ ಕವಚ ಮಂತ್ರವನ್ನ ಹೇಳ್ಕೊಳ್ಳೋದು, ಹಾಗೆ ಪ್ರತಿ ದಿನ ಗಣಪತಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳೋದು, ಸಂಕಷ್ಟಹರ ಗಣಪತಿ ಮಂತ್ರವನ್ನ ಹೇಳ್ಕೊಳ್ಳುವಂಥದ್ದು, ಇದೆಲ್ಲವನ್ನ ಮಾಡ್ತಾ ಬನ್ನಿ. ರೆಗ್ಯುಲರ್ ಆಗಿ ಎಲ್ಲ ಪರಿಹಾರವನ್ನ ಮಾಡ್ತಾ ಬಂದ್ರೆ ರಾಹು ಕೇತುವಿನಿಂದ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ಆ ಎಲ್ಲಾ ಪ್ರಾಬ್ಲಮ್ಗಳು ನಿವಾರಣೆ ಆಗುತ್ತೆ. ಪ್ರಾಬ್ಲಮ್ ಬರೋದನ್ನ ತಪ್ಪಿಸಬಹುದು, ಅಥವಾ ಬಂದ್ರೂ ತುಂಬಾ ಬೇಗ ನಿವಾರಣೆ ಆಗ್ಬಿಡುತ್ತೆ. ಅಯ್ಯೋ ಏನೇನೋ ಆಗ್ತಿದೆಯಲ್ಲಪ್ಪ ಕೆಲಸದಲ್ಲಿ, ಇನ್ನೇನಾಗ್ಬಿಡುತ್ತೋ ಅನ್ನೋ ಟೈಮ್ಗೆ ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಹಾಗಾಗಿ ಪರಿಹಾರವನ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಆತಂಕ ಪಡುವ ಅವಶ್ಯಕತೆ ಇಲ್ಲ. ಶುಭವಾಗಲಿ.